ಪ್ರೀತಿ ಅನ್ನೋದು ಮನುಷ್ಯನಿಗೆ ಬದುಕುವ ಆಸೆ ಕೊಡಬೇಕು. ಆದರೆ ಇಲ್ಲೊಂದು ಕಡೆ ಪ್ರೀತಿಸಿದವನನ್ನೇ ಮದುವೆಯಾದ ನವವಧುವೊಬ್ಬಳು ಕೇವಲ 2 ತಿಂಗಳಲ್ಲಿ ಬದುಕು ಮುಗಿಸಿಕೊಂಡಿದ್ದಾಳೆ. ಕಲಬುರಗಿಯ ಆಜಾದಪುರದಲ್ಲಿ ನಡೆದ ಈ ದಾರುಣ ಘಟನೆ ಇಡೀ ನಾಡನ್ನೇ ಬೆಚ್ಚಿ ಬೀಳಿಸಿದೆ. 10 ಕನಸು ಕಾಣಬೇಕಿದ್ದ ನವವಿವಾಹಿತೆಯ ಸಾವಿನ ಹಿಂದೆ ಇರುವ ಆ ಕಹಿ ಸತ್ಯವಾದರೂ ಏನು? 26 ವರ್ಷದ ಅನಸೂಯ ಮತ್ತು ಅತ್ತೆ ಮಗ ಅವಿನಾಶ್ ದಶಕಗಳಿಂದ ಪ್ರೀತಿಸುತ್ತಿದ್ದರು. 2 ತಿಂಗಳ ಹಿಂದಷ್ಟೇ ಹಿರಿಯರ ಸಮ್ಮುಖದಲ್ಲಿ ಈ ಜೋಡಿ ವಿಜೃಂಭಣೆಯಿಂದ ಸಪ್ತಪದಿ ತುಳಿದಿತ್ತು. ಪ್ರೀತಿಯೇ ಗೆದ್ದಿತು ಎಂದು ಎಲ್ಲರೂ ಸಂಭ್ರಮಿಸುವಾಗಲೇ ವಿಧಿಯ ಆಟ ಬದಲಾಗಿತ್ತು. ಮದುವೆಯಾದ 2 ತಿಂಗಳಲ್ಲಿ ಅನಸೂಯ ತನ್ನ ಗಂಡನ ಮನೆಯಲ್ಲೇ ನೇಣಿಗೆ ಶರಣಾಗಿದ್ದಾರೆ. ಅನಸೂಯ ಸಾವಿಗೆ ಕಾರಣ ಕೇಳಿದರೆ ನೀವು ನಿಜಕ್ಕೂ ದಂಗಾಗ್ತೀರಾ. ಮೃತ ಅನಸೂಯ ಮದುವೆಗೂ ಮುನ್ನ ಬೆಂಗಳೂರಿನಲ್ಲಿ ಕೆಲಸ ಮಾಡಿಕೊಂಡಿದ್ದರು. ಅವರ 3 ಸಹೋದರಿಯರು ಕೂಡ ಬೆಂಗಳೂರು ಮತ್ತು ಮುಂಬೈನಂತಹ ಮಹಾನಗರಗಳಲ್ಲಿ ನೆಲೆಸಿದ್ದಾರೆ. ಆದರೆ ತಾನು ಮಾತ್ರ ಉತ್ತಮ ವಿದ್ಯಾಭ್ಯಾಸ ಪಡೆದಿದ್ದರೂ ಹಳ್ಳಿಯಂತಹ ಪ್ರದೇಶದಲ್ಲಿ ಜೀವನ ನಡೆಸಬೇಕಾಯಿತಲ್ಲ ಎಂಬ ಕೊರಗು ಅನಸೂಯ ಅವರನ್ನು ಕಾಡತೊಡಗಿತ್ತು. ಒಂದೆಡೆ ಪ್ರೀತಿಸಿದ ಅವಿನಾಶ್ನನ್ನು ಬಿಟ್ಟಿರಲಾಗದ ಪ್ರೀತಿ, ಇನ್ನೊಂದೆಡೆ ಮಹಾನಗರದ ಲೈಫ್ ಸ್ಟೈಲ್ ಮೇಲಿನ ವ್ಯಾಮೋಹ. ಈ 2 ಮನಸ್ಥಿತಿಗಳ ನಡುವಿನ ಸಂಘರ್ಷ ಅನಸೂಯ ಅವರನ್ನು ಮಾನಸಿಕ ಖಿನ್ನತೆಗೆ ದೂಡಿತ್ತು ಎನ್ನಲಾಗಿದೆ. ಪೋಷಕರು ಬುದ್ಧಿ ಹೇಳಿದರೂ ಆಕೆಯ ಮನಸ್ಸಿನಲ್ಲಿದ್ದ ಸಿಟಿ ಲೈಫ್ ಹಠ ಇಂದು ದುರಂತಕ್ಕೆ ಕಾರಣವಾಗಿದೆ. ಇಲ್ಲಿ ನಾವು ಯೋಚನೆ ಮಾಡಬೇಕಾದ ಒಂದು ದೊಡ್ಡ ಪ್ರಶ್ನೆ ಇದೆ. ಬದುಕು ಅಂದರೆ ಕೇವಲ ದೊಡ್ಡ ನಗರಗಳು ಅಥವಾ ಐಷಾರಾಮಿ ಸೌಲಭ್ಯಗಳ? ಪ್ರೀತಿಸಿದ ಜೀವದ ಜೊತೆ ಹಳ್ಳಿಯಲ್ಲಿದ್ದರೂ ನೆಮ್ಮದಿಯಿಂದ ಇರಲು ಸಾಧ್ಯವಿರಲಿಲ್ಲವೇ? ಹೋಲಿಕೆ ಅನ್ನೋದು ಮನುಷ್ಯನ ಬದುಕನ್ನು ಹೇಗೆಲ್ಲ ಕಸಿದುಕೊಳ್ಳುತ್ತದೆ ಎಂಬುದಕ್ಕೆ ಈ ಘಟನೆಯೇ ಸಾಕ್ಷಿ. ಯಾವುದೋ ಒಂದು ಜೀವನ ಶೈಲಿಯ ಆಸೆಗೆ ಬಿದ್ದು ಸುಂದರವಾದ ಬದುಕನ್ನೇ ಕಿತ್ತುಕೊಳ್ಳುವುದು ಸರಿನಾ? ಮನಸ್ಸಿನ ಅಶಾಂತಿಗೆ ಸಾವು ಎಂದಿಗೂ ಪರಿಹಾರವಲ್ಲ. ನೋವಿದ್ದಾಗ ಮನಬಿಚ್ಚಿ ಮಾತನಾಡಿದ್ದರೆ ಇಂದು ಈ ಜೀವ ಉಳಿಯುತ್ತಿತ್ತು ಅಲ್ವಾ? ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ ತಿಳಿಸಿ.